ರಮೇಶ್ ಹಾಗೂ ಲಕ್ಷ್ಮಿ ಅವರಿಬ್ಬರು ಬಡವರಾಗಿದ್ದು ಲಕ್ಷ್ಮಿ 3-4 ಮನೆಗಳಲ್ಲಿ ಸಹಾಯಕ ಕೆಲಸ ಮಾಡ್ತಾ ಇರ್ತಾಳೆ. ಹೀಗಿರುವಾಗ ರಮೇಶ್ ಲಕ್ಷ್ಮಿಗೆ ಪ್ರತಿದಿನ ಸ್ನೇಹದ ಕನಸು ತೋರಿಸುತ್ತಾ ಸಂತೋಷದ ಸಮಯ ಕಳೆಯುತ್ತಾ ಇರ್ತಾನೆ. ಒಂದು ದಿನ ಅದೇ ಪ್ರದೇಶದ ಅರುಣ್ ತಾನು 15 ದಿನಗಳ ಹಿಂದೆ ಟೈಲರ್ ಮಾಡಲು ಕೊಟ್ಟಂತಹ ಉಡುಪನ್ನು ತೆಗೆದುಕೊಂಡು ಬಾ ಅಂತ ರಮೇಶ್ಗೆ ಫೋನ್ ಮಾಡಿ ಹೇಳ್ತಾನೆ. ನಂತರ ರಮೇಶ್ ಆ ಉಡುಪುಗಳನ್ನು ಕೊಡಲು ಅರುಣ್ ಮನೆಗೆ ಹೋಗ್ತಾನೆ. ಅಲ್ಲಿ ಅವನ ಸ್ನೇಹಿತೆ ಪ್ರಿಯಾ ಇರ್ತಾಳೆ. ಆಗ ರಮೇಶ್ ಪ್ರಿಯಾಳ ರೂಪಕ್ಕೆ ಮರುಳಾಗಿ ಅವಳನ್ನೇ ನೋಡುತ್ತಾ ನಿಂತುಕೊಳ್ಳುತ್ತಾನೆ. ಅಲ್ಲಿಗೆ ಬಂದ ಅರುಣ್, ಇವಳು ನನ್ನ ಸ್ನೇಹಿತೆ ಪ್ರಿಯಾ ಅಂತ, ನಮ್ಮಿಬ್ಬರದು ಹೊಸದಾಗಿ ಬೆಳೆಯುತ್ತಿರುವ ಸ್ನೇಹ ಅಂತ ರಮೇಶ್ಗೆ ಹೇಳುತ್ತಾನೆ. ಆಗ ರಮೇಶ್, ನಿಮ್ಮ ಉಡುಪುಗಳಿದ್ದರೆ ಹೇಳಿ, ನಾನೇ ಟೈಲರ್ ಮಾಡಿಕೊಡ್ತೀನಿ ಅಂತ ಪ್ರಿಯಾಗೆ ಹೇಳಿ ವಾಪಸ್ ಮನೆಗೆ ಹೊರಡುತ್ತಾನೆ. ಆದರೆ ರಮೇಶ್ಗೆ ಕುಳಿತಲ್ಲಿ ಹಾಗೂ ಕೆಲಸ ಮಾಡುವರೆಲ್ಲ ಪ್ರಿಯಾಳ ನೆನಪೇ ಕಾಣುವುದಕ್ಕೆ ಶುರುವಾಗುತ್ತೆ. ಆಗ ಟೈಲರ್ಗೆ ಉಡುಪ ಕೊಟ್ಟಂತಹ ಪಕ್ಕದ ಮನೆಯವಳು ಅಲ್ಲಿಗೆ ಬಂದು, ನೀನು ನನ್ನ ಸ್ನೇಹಿತನ ಅರ್ಧ ಉಡುಪ ಮಾತ್ರ ಟೈಲರ್ ಮಾಡಿ ಕೊಟ್ಟಿದ್ದೀಯಾ, ಇನ್ನೊಮ್ಮೆ ಈ ರೀತಿ ಏನಾದರೂ ಮಾಡಿದ್ರೆ ನಾನು ಪೇಮೆಂಟ್ ಕೊಡೋದಿಲ್ಲ ಅಂತ ರಮೇಶನ್ನು ತರಾಟೆ ಮಾಡಿ ಹೋಗ್ತಾಳೆ. ಆಗ ರಮೇಶ್, ಪ್ರಿಯ ಅತ್ತಿಗೆಯನ್ನು ಭೇಟಿಯಾಗುವವರೆಗೆ ನನಗೆ ಶಾಂತಿಯೇ ಇಲ್ಲ, ಹೇಗಾದರೂ ಮಾಡಿ ಅವಳನ್ನು ಮತ್ತೊಮ್ಮೆ ನೋಡಲೇಬೇಕು ಅಂತ ನೇರವಾಗಿ ಪ್ರಿಯಾಳ ಮನೆಗೆ ಹೋಗಿ, ನಿಮ್ಮ ಹಾಗೂ ಅರುಣ್ ಅವರ ಉಡುಪಗಳಿದ್ದರೆ ಕೊಡಿ, ಟೈಲರ್ ಮಾಡಿ ಕೊಡ್ತೀನಿ ಅಂತ ಕೇಳ್ತಾನೆ. ಆಗ ಪ್ರಿಯಾ, ಸದ್ಯಕ್ಕೆ ಇಲ್ಲ, ಇದ್ದಾಗ ಹೇಳ್ತೀವಿ ಅಂತ ಹೇಳ್ತಾಳೆ. ಆಗ ರಮೇಶ್, ಆಯ್ತು ಹಾಗೆ ಮಾಡಿ, ಆದರೆ ನೀವು ನನ್ನ ನಂಬರ್ ನೋಟ್ ಮಾಡಿಕೊಳ್ಳಿ, ನಿಮಗೆ ಬೇಕಾದಾಗ ಸಹಾಯವಾಗುತ್ತೆ ಅಂತ ಹೇಳ್ತಾನೆ. ಆಗ ಪ್ರಿಯಾ, ಬೇಡ, ಅರುಣ್ ಅವರ ಬಳಿಯಿದೆ ಅಂತ ಹೇಳ್ತಾಳೆ. ಆಗ ರಮೇಶ್, ಅವರನ್ನು ಎಲ್ಲಿ ಕೇಳ್ತೀರಿ, ನಾನೀಗ ಇಲ್ಲೇ ಇದ್ದೇನೆ ತಾನೆ, ಇಲ್ಲೇ ನೋಟ್ ಮಾಡಿಕೊಳ್ಳಿ ಅಂತ ಹೇಳಿ ಅವಳಿಗೆ ತನ್ನ ನಂಬರ್ ಕೊಟ್ಟು, ನಿಮ್ಮದು ಯಾವ ನಗರ ಅಂತ ಕೇಳ್ತಾನೆ. ಆಗ ಪ್ರಿಯಾ, ಮೈಸೂರು ಅಂತ ಹೇಳ್ತಾಳೆ. ನನ್ನ ನಗರ ಕೂಡ ಅದೇ ಅಂತ ಹೇಳಿ ಅವಳ ಜೊತೆ ಹತ್ತಿರವಾಗೋದಕ್ಕೆ ನೋಡ್ತಾನೆ. ಆಗ ಪ್ರಿಯಾ ಆಯ್ತು ಅಂತ ಹೇಳಿ ಬಾಗಿಲು ಮುಚ್ಚಿಕೊಳ್ತಾಳೆ. ರಮೇಶ್, ಹೇಗಾದ್ರೂ ನಾನು ನಿಮ್ಮನ್ನು ಸ್ನೇಹ ಮಾಡ್ತೀನಿ ಅಂತ ನಿರ್ಧಾರ ತೊಟ್ಟು ಲಕ್ಷ್ಮಿ ಹತ್ತಿರ ಹೋಗಿ, ಅರುಣ್ ಅವರಿಗೆ ಈಗ ತಾನೇ ಹೊಸ ಸ್ನೇಹ ಆರಂಭವಾಗಿದೆ, ಅವರ ಮನೆಯಲ್ಲಿ ಸಾಕಷ್ಟು ಆಭರಣ ಹಾಗೂ ಹಣ ಇದೆ, ನೀನು ಕಾರಣ ಹೇಳ್ಕೊಂಡು ಅವರ ಮನೆ ಸಹಾಯಕಕ್ಕೆ ಸೇರಿಕೋ, ನಂತರ ಸಮಯ ನೋಡಿಕೊಂಡು ನಾವಿಬ್ಬರು ಸೇರಿ ಅವರ ಮನೆಯಿಂದ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿ ಸ್ನೇಹದಲ್ಲಿ ಬೆಳೆಯೋಣ ಅಂತ ಹೇಳ್ತಾನೆ. ಆಗ ಲಕ್ಷ್ಮಿ ಅವನ ಮಾತಿಗೆ ಸಮ್ಮತಿಸಿ ಮರುದಿನ ಅರುಣ್ ಮನೆಗೆ ಹೋಗಿ, ತನ್ನ ಅಜ್ಜಿಗೆ ಆರೋಗ್ಯ ಸರಿಯಿಲ್ಲ, ನನಗೆ ಕೆಲಸದ ಬೇಕು ತುಂಬಾ, ನಾನು ಎಲ್ಲ ಬಗೆಯ ಸಹಾಯ ಮಾಡ್ತೀನಿ, ನೀವು ನನಗೆ ಅವಕಾಶ ಕೊಟ್ಟು ಸಹಾಯ ಮಾಡಿ ಅಂತ ಕೇಳಿಕೊಳ್ಳುತ್ತಾಳೆ. ಆಗ ಅರುಣ್ ಹಾಗೂ ಪ್ರಿಯಾಗೆ ಅವಳ ಮೇಲೆ ಕರುಣೆ ಬಂದು ತಕ್ಷಣ ಸಹಾಯಕಕ್ಕೆ ಸೇರಿಕೊಳ್ಳುವಂತೆ ಹೇಳ್ತಾರೆ. ನಂತರ ಪ್ರಿಯಾ 1 ಲಕ್ಷ ಹಣ ಲೆಕ್ಕ ಮಾಡಿ ಅಲಮಾರಿಯಲ್ಲಿ ಇಟ್ಟಿರುತ್ತಾಳೆ. ಆವಾಗ ಅವುಗಳನ್ನು ನೋಡಿದಂತಹ ಲಕ್ಷ್ಮಿ, ನೀನು ಹೇಳಿದ್ದು ನಿಜ, ಇವರ ಮನೆಯಲ್ಲಿ ತುಂಬಾ ಹಣ ಇದೆ ಅಂತಹ ರಮೇಶ್ಗೆ ಫೋನ್ ಮಾಡಿ ಹೇಳ್ತಾಳೆ. ಆಗ ರಮೇಶ್, ಲಕ್ಷ್ಮಿ ತುಂಬಾ ಸರಳು, ಅರುಣ್ ಕಚೇರಿಗೆ ಹೋದರೆ ಪ್ರಿಯಾ ಮಾರುಕಟ್ಟೆಗೆ ಹೋಗ್ತಾಳೆ. ಆಗ ಲಕ್ಷ್ಮಿ, ಈಗ ಮನೆಯಲ್ಲಿ ಯಾರೂ ಇಲ್ಲ, ನಾವು ಸುಲಭವಾಗಿ ತೆಗೆಯಬಹುದು, ಬೇಗ ಬಾ ಅಂತ ರಮೇಶ್ಗೆ ಫೋನ್ ಮಾಡಿ ಹೇಳ್ತಾಳೆ. ಆಗ ಸಂತೋಷವಾದ ರಮೇಶ್ ಅಲ್ಲಿಗೆ ಹೋಗಿ ಪ್ರಿಯಾಳ ಅಲಮಾರಿಯನ್ನು ಪರಿಶೀಲಿಸುತ್ತಾನೆ. ಅಲ್ಲಿ ಯಾವುದೇ ಹಣ ಇರೋದಿಲ್ಲ. ಆಗ ಲಕ್ಷ್ಮಿ, ಇವರೆಲ್ಲ ಹಣನ ಬೇರೆ ಕಡೆ ಇಟ್ಟಿದ್ದಾರೆ, ನಾವು ಪ್ರಯತ್ನಿಸಿದ್ದೆಲ್ಲ ಬೇಕಿಲ್ಲದ್ದಾಗೋಯ್ತು ಅಂತ ಹೇಳ್ತಾಳೆ. ಆಗ ರಮೇಶ್ ಪ್ರಿಯಾಳ ಉಡುಪುಗಳನ್ನು ನೋಡಿ, ಹಣ ಏನೂ ಇಂದು ಇಲ್ಲ, ನಾಳೆ ಸಿಗುತ್ತೆ, ನೀನು ಈ ಉಡುಪನ್ನು ತೊಟ್ಟು ಬಾ, ಇದರಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳಿ ಪ್ರಿಯಾಗೆ ರಾತ್ರಿ ಧರಿಸುವಂತಹ ಉಡುಪನ್ನು ಲಕ್ಷ್ಮಿಗೆ ಧರಿಸುವುದಕ್ಕೆ ಕೊಡ್ತಾನೆ. ನಂತರ ಲಕ್ಷ್ಮಿ ಪ್ರಿಯಾಳ ಉಡುಪ ಧರಿಸಿ ಬರ್ತಾಳೆ. ಸಂತೋಷವಾದ ರಮೇಶ್ ಲಕ್ಷ್ಮಿಯಲ್ಲಿ ಪ್ರಿಯಾಳನ್ನು ಕಾಣುತ್ತಾ ಅವಳ ಜೊತೆ ಸಂತೋಷದ ಸಮಯ ಕಳೆಯುತ್ತಾನೆ. ನಂತರ ಪ್ರಿಯಾ ಅನಿರೀಕ್ಷಿತವಾಗಿ ಅಲ್ಲಿಗೆ ಬಂದು ಬಿಡುತ್ತಾಳೆ. ರಮೇಶ್ ಒಬ್ಬನೇ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ. ಆಗ ಪ್ರಿಯಾ ಲಕ್ಷ್ಮಿ ತನ್ನ ಉಡುಪ ಧರಿಸಿ ಬೆಡ್ ಮೇಲೆ ಇರೋದನ್ನು ನೋಡಿ ಆಶ್ಚರ್ಯಗೊಂಡು, ನೀನು ಯಾಕೆ ನನ್ನ ಉಡುಪ ಧರಿಸಿದ್ದೀಯಾ ಅಂತ ಲಕ್ಷ್ಮಿಯನ್ನು ಗದರಿಸುತ್ತಾಳೆ. ಆಗ ಲಕ್ಷ್ಮಿ, ಅಮ್ಮ, ನಿಮ್ಮಂತಹ ಉಡುಪುಗಳು ನಮಗೆ ಎಲ್ಲಿ ಸಿಗಬೇಕು, ಇವುಗಳನ್ನು ನೋಡಿ ನನಗೆ ನಿಯಂತ್ರಣ ಮಾಡಿಕೊಳ್ಳೋಕೆ ಆಗಲಿಲ್ಲ, ಹಾಗಾಗಿ ಇವುಗಳನ್ನು ಧರಿಸಿಬಿಟ್ಟೆ, ಇನ್ನೊಮ್ಮೆ ಇಂತಹ ತಪ್ಪು ಮಾಡೋದಿಲ್ಲ ನಾನು, ನಾಳೆ ಇವುಗಳನ್ನು ಚೆನ್ನಾಗಿ ತೊಳೆದು ವಾಪಸ್ ನಿಮಗೆ ತಂದುಕೊಡ್ತೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕ್ಷಮೆ ಕೇಳ್ತಾಳೆ. ಆಗ ಪ್ರಿಯಾ ಶಾಂತವಾಗ್ತಾಳೆ. ಲಕ್ಷ್ಮಿ ಅವುಗಳನ್ನು ತೊಳೆದು ತನ್ನ ಮನೆಯಲ್ಲಿನೇ ಒಣಗಾಕೋದಕ್ಕೆ ಹಾಕಿರ್ತಾಳೆ. ಆಗ ಅವುಗಳನ್ನು ನೋಡಿ ಸಂತೋಷವಾದ ರಮೇಶ್ ಮತ್ತೊಮ್ಮೆ ಪ್ರಿಯಾಳನ್ನು ನೋಡುವ ಅವಕಾಶ ಸಿಕ್ಕಿತು ಅಂತ ಯೋಚನೆ ಮಾಡಿ ಅರುಣ್ ಶರ್ಟನ್ನು ಪ್ರಿಯಾಳ ಉಡುಪ ಕೆಳಗಡೆ ಇಟ್ಟು ಅದಕ್ಕೆ ಉಡುಪದ ಬಣ್ಣ ಹರಡೋ ಹಾಗೆ ಮಾಡಿ ಲಕ್ಷ್ಮಿ ಹತ್ರ ಹೋಗ್ತಾನೆ.
ಆಗ ಲಕ್ಷ್ಮಿ, ನೀನು ಯಾಕೆ ನೆನ್ನೆ ನನ್ನನ್ನು ಒಬ್ಬಳನ್ನೇ ಬಿಟ್ಟು ಓಡಿದೆ ಅಂತ ಗದರಿಸುತ್ತಾಳೆ. ಆಗ ರಮೇಶ್, ಪ್ರಿಯಾ ಅವರು ನೆನ್ನೆ ಹಠಾತ್ನೇ ಒಳಗೆ ಬಂದುಬಿಟ್ಟರು. ಹಾಗಾಗಿ ನಾನು ಏನು ಮಾಡಬೇಕು ಅಂತ ತಿಳಿಯದೆ ಓಡಿಹೋದೆ. ನೀನು ಅದನ್ನೆಲ್ಲ ಬಿಟ್ಟು ಹಣ ಹಾಗೂ ನಮ್ಮ ಸ್ನೇಹದ ಬಗ್ಗೆ ಚಿಂತಿಸು ಅಂತ ಹೇಳಿ ಅವಳ ಜೊತೆ ಮತ್ತೊಮ್ಮೆ ಸಂತೋಷದ ಸಮಯ ಕಳೆಯುತ್ತಾನೆ. ನಂತರ ಮರುದಿನ ಅರುಣ್ ತನ್ನ ಶರ್ಟ್ಗೆ ಕೆಂಪು ಬಣ್ಣ ಹತ್ತಿರೋದನ್ನು ನೋಡಿ ಅದನ್ನು ಪ್ರಿಯಾಗೆ ತೋರಿಸಿ ರಮೇಶ್ಗೆ ಫೋನ್ ಮಾಡಿ ಆ ಶರ್ಟ್ನು ತೊಳೆದುಕೊಡೋದಕ್ಕೆ ಮನೆಗೆ ಬಂದು ಶರ್ಟ್ ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ. ನಂತರ ರಮೇಶ್ ಪ್ರಿಯಾಳ ಮನೆಗೆ ಬಂದು ಅರುಣ್ ಅವರ ಶರ್ಟ್ ಕೊಡಿ ಅಂತ ಪ್ರಿಯಾಳನ್ನು ಕೇಳ್ತಾನೆ. ಆಗ ಪ್ರಿಯಾ ಆ ಶರ್ಟ್ ಕೊಡ್ತಾಳೆ. ರಮೇಶ್ ಅವಳ ಕೈ ಸ್ಪರ್ಶಿಸತಾ ನಿಮ್ಮ ಉಡುಪುಗಳಿದ್ದರೂ ಕೊಡಿ ತೊಳೆದು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಪ್ರಿಯಾ, ಬೇಡ, ನನ್ನ ಉಡುಪುಗಳನ್ನು ಲಕ್ಷ್ಮಿ ತೊಳಿತಾಳೆ ಅಂತ ಹೇಳ್ತಾಳೆ. ಆಗ ಲಕ್ಷ್ಮಿ ರಮೇಶ್ನು ನೋಡಿ ನಗುತ್ತಾಳೆ. ಪ್ರಿಯಾ ರಮೇಶ್ನು ಕಳುಹಿಸಿ, ನೀನು ಯಾಕೆ ರಮೇಶ್ನು ನೋಡಿ ನಗುತ್ತಾ ಇದ್ದೆ ಅಂತ ಲಕ್ಷ್ಮಿಯನ್ನು ಕೇಳ್ತಾಳೆ. ಆಗ ಲಕ್ಷ್ಮಿ, ನಾವಿಬ್ಬರೂ ಸ್ನೇಹಿತರಾಗ್ತಾ ಇದ್ದೀವಿ ಅಂತ ಹೇಳ್ತಾಳೆ. ನಂತರ ಅರುಣ್ ಪ್ರಿಯಾಗೆ ಫೋನ್ ಮಾಡ್ತಾನೆ. ರಮೇಶ್ ಉಡುಪ ವಾಪಸ್ ಕೊಡೋದಕ್ಕೆ ಮನೆಗೆ ಬಂದಿರ್ತಾನೆ. ಆಗ ಪ್ರಿಯಾ ಫೋನಿನ ಲೌಡ್ ಸ್ಪೀಕರ್ ಆನ್ ಮಾಡಿ ರಮೇಶ್ ಹತ್ರ ಉಡುಪ ತೆಗೆದುಕೊಳ್ಳುತ್ತಾಳೆ. ಆಗ ಅರುಣ್, ನೀನು ಇವತ್ತು ನನಗಾಗಿ ಕಾಯಬೇಡ, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಪ್ರಿಯಗೆ ಹೇಳ್ತಾನೆ. ಅದನ್ನು ಕೇಳಿಸಿಕೊಂಡು ಸಂತೋಷವಾದಂತಹ ರಮೇಶ್, ಇವತ್ತು ಮನೆಯಲ್ಲಿ ಪ್ರಿಯ ಒಬ್ಬಳೇ ಇರ್ತಾಳೆ ಅಂತ ತಿಳ್ಕೊಂಡು ಪಾನೀಯ ತಯಾರಿಸಿ ರಾತ್ರಿ ವಾಪಸ್ ಪ್ರಿಯ ಮನೆಗೆ ಬರ್ತಾನೆ. ಆಗ ಪ್ರಿಯಾ ರಮೇಶ್ನು ಅಲ್ಲಿ ನೋಡಿ ಆಶ್ಚರ್ಯಗೊಳ್ಳುತ್ತೆ. ರಮೇಶ್ ಅವಳ ಜೊತೆ ಮಾತನಾಡಿ ತೊಂದರೆ ಮಾಡ್ತಾನೆ. ನಂತರ ಲಕ್ಷ್ಮಿ ರಮೇಶ್ಗೆ ಫೋನ್ ಪ್ರಯತ್ನ ಮಾಡ್ತಾಳೆ. ಅದು ಆಫ್ ಅಂತ ಬರುತ್ತೆ. ಆಮೇಲೆ ಲಕ್ಷ್ಮಿ ಪ್ರಿಯಾಳ ಮನೆಗೆ ಬರ್ತಾಳೆ. ಅಲ್ಲಿ ರಮೇಶ್ ಇರೋದನ್ನು ಪ್ರಿಯಾ ರಮೇಶ್ ತನ್ನನ್ನು ತೊಂದರೆ ಮಾಡಿರೋ ವಿಷಯ ಲಕ್ಷ್ಮಿಗೆ ಹೇಳ್ತಾಳೆ. ಆಗ ಕೋಪಗೊಂಡಂತಹ ರಮೇಶ್ ಪ್ರಿಯಾಳನ್ನು ಬೆದರಿಸುವುದಕ್ಕೆ ಹೋಗ್ತಾನೆ. ಲಕ್ಷ್ಮಿ ರಮೇಶ್ನು ತಡೆಯುತ್ತಾಳೆ. ಆಗ ಅಲ್ಲಿಗೆ ಬಂದಂತಹ ಅರುಣ್ ಅದನ್ನೆಲ್ಲ ನೋಡಿ ಆಶ್ಚರ್ಯಗೊಂಡು ಪೊಲೀಸರಿಗೆ ಫೋನ್ ಮಾಡ್ತಾನೆ. ಕೊನೆಗೆ ಅಲ್ಲಿಗೆ ಬಂದಂತಹ ಪೊಲೀಸ್ ಅವರು ರಮೇಶನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಕಥೆ ಇಲ್ಲಿಗೆ ಮುಗಿಯುತ್ತೆ. ಏನ್ ಅನ್ನಿಸ್ತು? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನೆಲ್ಗೆ ಏನಾದ್ರೂ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತ ಸ್ಟೋರಿ ಜೊತೆಗೆ. ಅಲ್ಲಿವರೆಗೂ ಬಾಯ್.